हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಅಶ್ವತ್ಥಾಮ ಗಿರೀಶೋ ಅಜನಿಷ್ಠ ಅಂತ ರುದ್ರದೇವರು ಅಶ್ವತ್ಥಾಮಾಚಾರ್ಯರಾಗಿ ಅವತಾರ ಮಾಡಿದರು. ಅವರಿಗೆ ಯಾಕೆ ಅಶ್ವತ್ಥಾಮ ಎಂಬುದ ಹೆಸರು ಅಂತ ಹೇಳಿದ್ರೆ, ಹುಟ್ಟುವಾಗ ಅವರು ಕುದುರೆಯಂತೆ ಅಶ್ವದಂತೆ ಧ್ವನಿಯನ್ನು ಮಾಡಿದರು, ಹಾಗಾಗಿ ಅವರಿಗೆ ಅಶ್ವತ್ಥಾಮ ಎಂಬ ಹೆಸರು ಬಂತು ಎಂಬುದಾಗಿ ಇಷ್ಟು ವಿಚಾರವನ್ನ ನಾವು ನೋಡಿದ್ವಿ. ಇಂದಿನಿಂದ 106ನೇ ಶ್ಲೋಕ ಪ್ರಾರಂಭ. ಯದಾ ಸ ಮಾಸದ್ವಿತಯೀ ಬಭೂವ ತದಾ ರೋಹಿಣ್ಯಾಂ ಬಲದೇವೋಭಿಜಾತಃ. ಬಲಿ ಗುಣಾಢ್ಯಃ ಸರ್ವವೇದಿ ಯ ಏವ ಲಕ್ಷ್ಮಣೋಗ್ರೆ ಹರೇರ್ಭೂತ್. ಪದಚ್ಛೇದ. ಯದಾ ಸಹ ಮಾಸದ್ವಿತಯಿ ಬಭೂವ ತದಾ ರೋಹಿಣ್ಯಾಂ ಬಲದೇವಃ ಅಭಿಜಾತಃ. ಗುಲಿ ಬಲಿ ಗುಣಾಢ್ಯಃ ಸರ್ವವೇದಿ ಯಃ ಏವ ಸೇವಾಖಿನ್ನಃ ಲಕ್ಷ್ಮಣಃ ಹರೇಃ ಅಭೂ ಹರೇಃ ಭೂತ್. ಯದಾ ಸ ಮಾಸದ್ವಿತಯಿ ಬಭೂವ ಅರ್ಥಾತ್ ಭೀಮಸೇನ ದೇವರು 2 ತಿಂಗಳ ಆಗಿದ್ದಾಗ, ಭೀಮಸೇನ ದೇವರಿಗೆ 2 ತಿಂಗಳಾಗಿತ್ತು. ಮಾಸದ್ವಿತಯಿ, ಮಾಸದ್ವಿ ಅಂತೇಳಿ, ದ್ವಿ ಅಂದ್ರೆ 2, ಮಾಸದ್ವಿತಯಿ ಅಂದ್ರೆ 2 ತಿಂಗಳದವನಾಗಿದ್ದಾಗ ತದಾ ರೋಹಿಣ್ಯಾಂ ಬಲದೇವ ಅಭಿಜಾತಃ. ಆವಾಗ ರೋಹಿಣಿಯಲ್ಲಿ ಆ ಬಲದೇವ, ಯಾರು ಬಲರಾಮ ಅವತಾರ ಮಾಡಿದರು. ಬಲರಾಮ ಇಂಥವನು ಬಲಿ ಗುಣಾಢ್ಯ, ಒಳ್ಳೆ ಬಲಶಾಲಿ, ಅಷ್ಟೇ ಗುಣವಂತ, ಅದೇ ರೀತಿಯಾಗಿ ಸರ್ವವೇದಿ ಸರ್ವಜ್ಞ, ಅಂತಹ ಶ್ರೇಷ್ಠ ಜ್ಞಾನಿಯಾದಂತಹ, ಒಳ್ಳೆ ಬಲಿಷ್ಠರಾದಂತಹ ಮತ್ತು ಒಳ್ಳೆ ಗುಣವಂತನಾದಂತಹ ಬಲದೇವ ಅವತಾರ ಮಾಡಿದ್ದ. ಯಾವಾಗ? ಭೀಮಸೇನ ದೇವರಿಗೆ 2 ತಿಂಗಳಾಗಿದ್ದಾಗ. ಸೊ ಬಲದೇವನಿಗಿಂತ 2 ತಿಂಗಳು ದೊಡ್ಡವರು ಯಾರು? ಇದು ಭೀಮಸೇನ ದೇವರು. ಅಶ್ವತ್ಥಾಮ ಅಲ್ವಾ? ಅಲ್ಲ ಅಲ್ಲ, ಬಲರಾಮ. ಇ- ಇದು ಇದೆ. ಇದು ಮಾಸ ದ್ವಿತೀಯ ಅನ್ನೋದು ಅಶ್ವತ್ಥಾಮಕ್ಕೆ ಹಾ, ಅನ್ವಯಿಸುತ್ತಲ್ವಾ? ಅಲ್ಲ ಅಲ್ಲ ಅಲ್ಲ, ಈ ಭೀಮಸೇನ ದೇವರಿಗೆ. ಭೀಮಸೇನ ಎಲ್ಲಿ ಬಂದ್ರು ಇಲ್ಲಿ? ಇಲ್ಲಿ ಬಂದಿಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಈಗ. ಓ, ಇಲ್ಲಿ ಹಿಂದೆ ಬಂತಲ್ಲ, ತಸ್ಯಾಪರೇದ್ಯು ಭೀಮಸೇನ ಸುಧೀರ. ಭೀಮಸೇನ ದೇವರು ನೆಕ್ಸ್ಟ್ ದುರ್ಯೋಧನ ಹುಟ್ಟಿ ನೆಕ್ಸ್ಟ್ ಡೇ ಹುಟ್ಟಿದ್ರು ಅಂತ. ಸೊ ಆ ಭೀಮಸೇನ ದೇವರು 2 ತಿಂಗಳಾಗಿದ್ದಾಗ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು ನೋಡಿ ಕೊನೆಗೆ. ಓ, ಅಂದ್ರೆ ಇದು ಅದಕ್ಕೆ ಅನ್ವಯಿಸುತ್ತೆ. ಅದು ಸ್ವಲ್ಪ ಕನ್ಫ್ಯೂಸ್ ಹೌದೌದು. ಅಲ್ಲ ಇದು? ಹಾ, ಇಲ್ಲ ಇಲ್ಲ, ಸರಿ ಸರಿ. ಲಾಸ್ಟ್ ಯಾರು ಬಂದಿತ್ತು ಅವ್ರನ್ನ ಇಟ್ಕೊಳ್ಬೇಕು, ಆ ರೀತಿ. ಸರಿ. ಹೀಗೆ ಭೀಮಸೇನ ದೇವರಿಗೆ 2 ತಿಂಗಳಾಗಿದ್ದಾಗ ರೋಹಿಣಿಯಲ್ಲಿ ಬಲರಾಮ ಹುಟ್ಟಿದ. ಇಲ್ಲಿ ಆಚಾರ್ಯ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಆ ಬಲರಾಮ ಅಂದ್ರೆ ಯಾರು? ಶೇಷ. ಶೇಷ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ್ದಾಗ ಲಕ್ಷ್ಮಣನಾಗಿ ಅವತಾರ ಮಾಡಿದ್ದ. ಲಕ್ಷ್ಮಣನಾಗಿ ಅವತಾರ ಮಾಡಿ ವಿಶೇಷ ಸೇವೆಯನ್ನು ಮಾಡಿದ್ದ. ತನಗೆ ವನವಾಸ ಅನಿವಾರ್ಯವಿಲ್ಲದೆ ಹೋಗಿದ್ದರೂ ಕೂಡ ತಾನು ಅಣ್ಣನ ಮೇಲಿನ ಪ್ರೀತಿಯಿಂದಾಗಿ 14 ವರ್ಷಗಳ ಕಾಲ ವನವಾಸವನ್ನೆಲ್ಲ ಮಾಡಿದ್ದ ಅಂತ ನಾವು ಹಿಂದೆ ನೋಡಿದ್ವಿ. ಅಂತಹ ಲಕ್ಷ್ಮಣನೇ ಈಗ ಬಲರಾಮನಾಗಿ ಹುಟ್ಟಿದ್ದಾನೆ. ಸೊ ಸೇವಾ ಖಿನ್ನಃ ಲಕ್ಷ್ಮಣೋ
ಲಕ್ಷ್ಮಣ ಅಗ್ರೇ ಹರೇಭೂತು. ಪರಮಾತ್ಮನ ಸೇವೆಯನ್ನು ಮಾಡಿ ಖಿನ್ನನಾದಂತಹ ಲಕ್ಷ್ಮಣ ಹರೇಹೇ ಅಗ್ರೇ ಭೂತ್, ಪರಮಾತ್ಮನಿಗಿಂತ ಮುಂಚೆ ಹುಟ್ಟಿದ. ಹುಟ್ಟಿದಲ್ಲಿ ನಮ್ಗೆ ಗೊತ್ತಿರುವಂತೆ ಬಲರಾಮ ಪರಮಾತ್ಮನಿಗಿಂತ ಮುಂಚೆ ಹುಟ್ಟಿದ. ಬಲರಾಮ ಪರಮಾತ್ಮನಿಗೆ ಅಣ್ಣನಾಗಬೇಕು. ಮುಂಚೆ ಯಾಕೆ ಹುಟ್ಟಿದ ಅಂತ ಹೇಳಿದ್ರೆ, ಪರಮಾತ್ಮನಿಗೆ ಸೇವೆಯನ್ನು ಅಂದ್ರೆ ಲಕ್ಷ್ಮಣನಾಗಿದ್ದಾಗ ವಿಶೇಷ ಸೇವೆಯನ್ನು ಮಾಡಿ ಖಿನ್ನನಾಗಿದ್ದ. ಹಾಗಾಗಿ ಅವನೇನ್ ಮಾಡಿದ, ಆ ಮೊದಲು ಹುಟ್ಟಿದ ಅಂತ ಹೇಳಿದ್ರು. ಇಲ್ಲಿ ಖಿನ್ನ ಶಬ್ದಕ್ಕೆ ವ್ಯಾಖ್ಯಾನಕಾರರಲ್ಲಿ ಸ್ವಲ್ಪ ಅಭಿಪ್ರಾಯ ಭೇದ ಅನ್ನೋದಿದೆ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇದೆ. ಕೆಲವರು ಅಭಿಪ್ರಾಯ ಮಾಡ್ತಾರೆ, ಖಿನ್ನ ಅಂತ ಹೇಳಿದ್ರೆ ಅವನಿಗೆ ತೃಪ್ತಿಯಾಗಿರ್ಲಿಲ್ಲ ಅಂತ. ಖಿನ್ನ ಅಂದ್ರೆ ಸಾಮಾನ್ಯವಾಗಿ ದುಃಖಿತ, ಅತೃಪ್ತ ಅಂತ ನಮಗೆ ಕನ್ನಡದಲ್ಲಿ ನಾವು ನೋಡ್ತೇವೆ ಅರ್ಥ. ಹಾಗೆ ಅವನೇನ್ ಮಾಡಿದ್ದ, ಆ ರಾಮಾವತಾರದಲ್ಲಿ ಮಾಡಿದ್ದ ಸೇವೆಯನ್ನು ತೃಪ್ತಿ ಆಗಿರ್ಲಿಲ್ಲ ಅವನಿಗೆ. ಹಾಗಾಗಿ ತಾನೇನ್ ಮಾಡಿದ, ಪರಮಾತ್ಮ ಅವತಾರ ಮಾಡೋದಕ್ಕಿಂತ ಮುಂಚೆನೆ ತಾನು ಅವತಾರ ಮಾಡಿ ಸೇವೆ ಮಾಡ್ಲಿಕ್ಕೆ ಕಾದ್ಕೊಂಡು ಕೂತ್ಕೊಂಡಿದ್ದ ಅಂತ ಕೆಲವು ವ್ಯಾಖ್ಯಾನಕಾರ ಅಭಿಪ್ರಾಯ. ಇನ್ನು ಕೆಲವು ವ್ಯಾಖ್ಯಾನಕಾರ ಅಭಿಪ್ರಾಯ, ವಾದಿರಾಜರ ಅಭಿಪ್ರಾಯ ಅಂತ ಹೇಳಿ, ಖಿನ್ನ ಅಂತ ಹೇಳಿ ಅವನಿಗೆ ಶ್ರಮ ಆಗಿತ್ತು ಅಂತ. ಯಾಕೆಂತ ಹೇಳಿದ್ರೆ 14 ವರ್ಷಗಳ ಕಾಲ ಹಗಲು ರಾತ್ರಿ ಅಂತ ನೋಡದೇನೆ ಅವನು ಏನ್ ಮಾಡಿದ್ದ, ರಾಮದೇವರ ಸೇವೆಯನ್ನು ಮಾಡಿದ್ದ. ಹಾಗಾಗಿ ಮತ್ತೆ ಈಗ ತಾನು ಒಂದ್ ವೇಳೆ ತಮ್ಮನಾಗಿ ಹುಟ್ಟಿದರೆ, ಕೃಷ್ಣನಿಗೆ ತಮ್ಮನಾಗಿ ಹುಟ್ಟಿದರೆ ತಾನು ಮತ್ತೆ ಸೇವೆ ಮಾಡಬೇಕಾಗುತ್ತೆ ಅಂತ ಹಿಂದೆನೆ ನನಗೆ ಸೇವೆ ಮಾಡಿ ತುಂಬಾ ಶ್ರಮ ಆಗಿದೆ. ಹಾಗಾಗಿ ಈ ಅವತಾರದಲ್ಲಿ ಅತಿಯಾಗಿ ಸೇವೆ ಮಾಡೋದು ಬೇಡ ಎನ್ನುವಂತ ಉದ್ದೇಶದಿಂದಾಗಿ ತಾನು ಅಣ್ಣನಾಗಿ ಹುಟ್ಟಿದ ಎಂಬುದಾಗಿ ಹೇಳ್ತಾರೆ. ಇನ್ನೂ ಕೆಲವು ವ್ಯಾಖ್ಯಾನಕಾರರು ಖಿನ್ನ ಅನ್ನೋದಕ್ಕೆ ಏನಂತ ಹೇಳ್ತಾರೆ, ತೃಪ್ತ ಅಂತ ಅರ್ಥ ಮಾಡ್ತಾರೆ. ಅಂದ್ರೆ ಲಕ್ಷ್ಮಣನಾಗಿ ಅವತಾರ ಮಾಡಿದ್ದಾಗ ರಾಮದೇವರ ಸೇವೆಯನ್ನು ಮಾಡಿ ಅವನಿಗೆ ತೃಪ್ತಿಯಾಗಿತ್ತು, ಪೂರ್ತಿಯಾಗಿ ಸೇವೆ ಮಾಡಿಬಿಟ್ಟಿದ್ದ. ಹಾಗಾಗಿ ತಾನೇನ್ ಮಾಡಿದ, ಇಲ್ಲಿ ಅಣ್ಣನಾಗಿ ಹುಟ್ಟಿ ಸೇವೆಯನ್ನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಅವನಿಗೆ ಆಲ್ರೆಡಿ ತೃಪ್ತಿ ಆಗ್ಬಿಟ್ಟಿತ್ತು ಸೇವೆಯನ್ನು ಮಾಡಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಮತ್ತೆ ಆ ಹಿಂದೆ ಲಕ್ಷ್ಮಣನಾಗಿ ಅವತಾರ ಮಾಡಿದ್ದಾಗ ಆ ವಿಶೇಷ ಸೇವೆಯನ್ನು ಮಾಡಿಬಿಟ್ಟಿದ್ದ. ಸೊ ಏನಾಗಿತ್ತು, ಅಧಿಕ ಪುಣ್ಯ ಸಂಪಾದನೆ ಆಗ್ಬಿಟ್ಟಿತ್ತು. ಹಾಗಾಗಿ ಈಗ ಅಣ್ಣನಾಗಿ ಹುಟ್ಟಿದ್ದಾನೆ. ಅಣ್ಣನಾಗಿ ಹುಟ್ಟಿದಾಗ ಸಹಜವಾಗಿ ನಮಸ್ಕಾರ ಇತ್ಯಾದಿ ತಮ್ಮ ಒಂದು ಏನೇನು ಸೇವೆಯನ್ನು ಮಾಡಬೇಕು ಅದನ್ನು ಕೆಲವೊಂದನ್ನು ಕೃಷ್ಣ ಮಾಡಿದ್ದ ಬಲರಾಮನಿಗೆ. ಸೊ ಲಕ್ಷ್ಮಣನಾಗಿ ಏನು ಸೇವೆ ಮಾಡಿ ಪುಣ್ಯ ಸಂಪಾದನೆ ಮಾಡಿದ್ದನಲ್ಲ, ಅಧಿಕ ಪುಣ್ಯ, ಅದನ್ನು ಈ ರೀತಿಯಾಗಿ ಕಳೆದುಕೊಂಡ ಎಂಬುದಾಗಿ ವಾದಿರಾಜರು ಅಭಿಪ್ರಾಯ ಮಾಡ್ತಾರೆ. ಹೀಗೆ ಇದರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಅನ್ನೋದಿದೆ. ಒಟ್ಟಿನಲ್ಲಿ ನಾವು ಒಂದು ಎಲ್ಲವನ್ನು ಕೂಡ ಸೇರಿಸಿಕೊಂಡು ಒಂದು ಅರ್ಥ ಮಾಡುವುದು ಅಂತ ಹೇಳಿದ್ರೆ, ಆ ಲಕ್ಷ್ಮಣ ಅರ್ಥಾತ್ ಶೇಷ ಬಲರಾಮನಾಗಿ ಅವತಾರ ಮಾಡಿದ. ಸೇವಾ ಖಿನ್ನಃ ಲಕ್ಷ್ಮಣೋ ಅಗ್ರೇ ಹರೇರ್ಭೂತ್ ಅಂತ ಇದೆ. ಅಲ್ಲಿ ಸೇವೆ ಮಾಡಬೇಕು ಅಂತಾನೇನೆ ಹುಟ್ಟಿದ. ಎಲ್ಲ ದೇವತೆಗಳು ಹುಟ್ಟೋದು ಕೂಡ ಪರಮಾತ್ಮನ ಸೇವೆ ಮಾಡಬೇಕು. ಸೇವೆ ಅಂದ್ರೆ ಅದು ನೇರವಾಗಿ ಪರಮಾತ್ಮನ ಪಾದ ಹೊತ್ತೋದು ಅದು ಮಾತ್ರ ಸೇವೆ ಅಲ್ಲ. ಆ ಪರಮಾತ್ಮನೊಟ್ಟಿಗೆ ಸೇರಿಕೊಂಡು ಭೂಭಾರವನ್ನು ಕಳೆಯೋದು ಅದು ಕೂಡ ಪರಮಾತ್ಮನ ಸೇವೆ ಅಂತ ಕರ್ಸ್ಕೊಳ್ಳುತ್ತೆ. ಹೀಗೆ ಬಲರಾಮನು ಕೂಡ ಕೃಷ್ಣನೊಟ್ಟಿಗೆ ಸೇರಿಕೊಂಡು ಅನೇಕ ದೈತ್ಯರ ಸಂಹಾರವನ್ನೆಲ್ಲವನ್ನು ಕೂಡ ಮಾಡಿದ. ಸೊ ಸೇವೆ ಮಾಡ್ಲಿಕ್ಕೋಸ್ಕರ ಅಂತ ಹುಟ್ಟಿದ. ಆದರೆ ಅಲ್ಲಿ ಇನ್ನೊಂದಿತ್ತು, ಖಿನ್ನತೆ ಅನ್ನೋ ಒಂದು ಇನ್ನೊಂದು ಪಾಯಿಂಟ್ ಇತ್ತು. ಅರ್ಥಾತ್ ಹಿಂದೆ ಅತಿಯಾಗಿ ಸೇವೆ ಮಾಡಿ ಶ್ರಮ ಆಗಿತ್ತು. ಹಾಗಾಗಿ ಈ ಅವತಾರದಲ್ಲಿ ಸೇವೆ ಬೇಡ ಅಂತ ಆಮೇಲೆ ಹುಟ್ಟಿದ ಅಂತ. ಸೇವೆ ಮಾಡೋ ಉದ್ದೇಶ ಇತ್ತು, ಹಾಗಾಗಿಯೇನೆ ಹುಟ್ಟಿದ. ಆದರೆ ಅತಿಯಾಗಿ ಸೇವೆ ಮಾಡಿ ಖಿನ್ನನಾಗಿದ್ದರಿಂದಾಗಿ ನಂತರ ಹುಟ್ಟಿದ ಎಂಬುದಾಗಿ ಈ ರೀತಿ ಎಲ್ಲವನ್ನು ಕೂಡ ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಬಹುದು. ಒಟ್ಟಿನಲ್ಲಿ ಸೇವಾ ಖಿನ್ನನಾಗಿದ್ದ, ಅದಕ್ಕೋಸ್ಕರ ಅವನು ಅನಂತರ ಹುಟ್ಟಿದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅನಂತರ ಹುಟ್ಟಿದ ಸೇವಾ ಖಿನ್ನನಾಗಿದ್ದ ಅಂತೇಳಿ ಬಹುಶಃ ಅವನಿಗೆ ಆಯಾಸ ಆಗಿತ್ತು, ಅದೇ ಅರ್ಥ ಸರಿ ಎಂಬುದಾಗಿ ಅನ್ಸುತ್ತೆ. ಇದೇ ವಾದಿರಾಜರು ಆ ಅಭಿಪ್ರಾಯವನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಕೃಷ್ಣನಿಗಿಂತ ಹಿರಿಯ ಬಲರಾಮ ಈ ಅವತಾರದ ಲೆಕ್ಕದಲ್ಲಿ. ಮುಂದೆ ಯದಾಹಿ ಪುತ್ರಾನ್. ಆಚಾರ್ಯ, ಹ ಇಲ್ಲಿ ಪರಮಾತ್ಮನೇ ಶೇಷನಿಗೆ ಅದನ್ನ ಮನಸ್ಸನ್ನ ಕೊಟ್ಟು ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವನ್ನ ಅಣ್ಣನಾಗಿ ಹುಟ್ಟಿಸಿದ ಅಂತ ಇದೆಯಲ್ಲ ಆಚಾರ್ಯ. ಅಲ್ಲ ಅಲ್ಲ ಅದೇ ಹೇಳಿದ್ನಲ್ಲ, ಇದೆ ಏನೋ ಅಧಿಕ ಪುಣ್ಯ ಪುಣ್ಯ ಅಲ್ಲ, ಅದಾಗಿರುತ್ತೆ, ಅಧಿಕ ಹ್ರಾಸ ಪುಣ್ಯ ಮಾಡ್ಲಿಕ್ಕೋಸ್ಕರ. ಆಗಿದ್ರಿಂದ ಹೌದು. ಅಧಿಕ ಪುಣ್ಯ ಪಡೆದಿದ್ರಿಂದ ಅದನ್ನ ಹೋಗ್ಲಾಡಿಸ್ಲಿಕ್ಕೋಸ್ಕರ ಪರಮಾತ್ಮನೇ ಅವನಿಗೆ ಹೌದು. ಅದನ್ನ ಪ್ರೇರಣೆ ಮಾಡಿ ಶೇಷನಿಗೆ ಹ್ಮ್ ಆ ರೀತಿ ಹ್ಮ್ ಬಲರಾಮನಾಗಿ ಹುಟ್ಲಿಕ್ಕೆ ಇದು ಹೌದು. ಮಾಡ್ದ ಅಂತ. ಹ್ಮ್ ಅದೇ ಅದು ಒಬ್ಬರ ಅಭಿಪ್ರಾಯ. ಆ ರೀತಿ 3-4 ಅಭಿಪ್ರಾಯಗಳಿದ್ದಾವೆ. ಅದನ್ನ ಯಾವ್ದು ಅಂತ ನಿಮ್ ಮುಂದೆ ಇಟ್ಟೆ ಅಷ್ಟೆ. ಹ್ಮ್ ಸರಿ, ಮುಂದಿನ ಶ್ಲೋಕ. ಯದಾ ಹಿ ಪುತ್ರಾನ್
ವಿನಿಹಂತುಮೇತೌ ಸಹೈವ ಬದ್ಧೌ ಗತಿ ಶೃಂಖಲಾಯಾಮ್. ಕಂಸೇನಾ ಪಾಪೌ ದೇವಕೀ ಶೂರಪುತ್ರೌ ವಿಯೋಜಿತಾಃ ಚೌರಿಭಾರ್ಯಾಃ ಪರಾಶ್ಚ. ಪದಚ್ಛೇದ. ಯದಾ ಹಿ ಪುತ್ರಾನ್ ವಿನಿಹಂತುಂ ಏತೌ ಸಹ ಏವ ಬದ್ಧೌ ಗತಿಶೃಂಖಲಾಯಾಂ ಕಂಸೇನ ಅಪಾಪೌ ದೇವಕೀ ಶೂರಪುತ್ರೌ ವಿಯೋಜಿತಾಃ ಶೌರಿಭಾರ್ಯಾಃ ಪರಾಃ ಚ. ಅಪಾಪೌ ಪಾಪ ಮಾಡದೇ ಇರುವಂಥವ್ರು, ಅರ್ಥಾತ್ ನಿರಪರಾಧಿಗಳು. ಕಂಸ ಏನ್ ಮಾಡಿದ್ದ, ವಾಸ್ತವಿಕವಾಗಿ ಇವರಿಬ್ಬರು ಕೂಡ ನಿರಪರಾಧಿಗಳು, ಆದರೆ ಅವರಿಬ್ಬರನ್ನು ಕೂಡ ಬಂಧನದಲ್ಲಿ ಇಟ್ಟಿದ್ದ. ಯಾಕಿಟ್ಟಿದ್ದ ಅಂತ ಹೇಳಿದ್ರೆ, ಏತವು ಪುತ್ರಾನ್ ವಿನಿಹಂತುಂ, ಇವರಿಬ್ಬರ ಮಕ್ಕಳನ್ನ ಕೊಲ್ಲಬೇಕು ಅಂತ ಅಶರೀರವಾಣಿಯಾಗಿತ್ತು. ಹಾಗಾಗಿ ವಸುದೇವ ದೇವಕಿಯರನ್ನ ಅವನು ಯಾಕೆ ಬಂಧನದಲ್ಲಿ ಇಟ್ಟಿದ್ದ ಅಂತ ಹೇಳಿದ್ರೆ, ವಾಸ್ತವಿಕವಾಗಿ ಅವರು ನಿರಪರಾಧಿಗಳು, ಆದರೆ ಅವರಲ್ಲಿ ಹುಟ್ಟುವಂತ ಮಕ್ಕಳನ್ನ ತಾನು ಕೊಲ್ಲಬೇಕು ಅಂತ ಅವರಿಬ್ಬರನ್ನು ಕೂಡ ಒಂದೇ ಕಡೆ ಬಂಧನದಲ್ಲಿ ಇಟ್ಟಿದ್ದ. ಹೇಗಿಟ್ಟಿದ್ದ? ಗತಿಶೃಂಖಲಾಯಾಮ್ ಬದ್ಧೌ. ಗತಿಶೃಂಖಲ ಅಂತ ಹೇಳಿದ್ರೆ ಬೇಡಿಯನ್ನ ಹಾಕಿರ್ತಾರೆ. ಶೃಂಖಲ ಅಂದ್ರೆ ಬೇಡಿ, ಕೊಳಗ, ಅದನ್ನ ಹಾಕಿರ್ತಾರೆ, ಕೊಳವನ್ನು ಹಾಕಿರ್ತಾರೆ. ಆದರೆ ಗತಿಶೃಂಖಲ ಅಲ್ಲಿ ಅದಕ್ಕೆ ನಡೆದುಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಅಂದ್ರೆ ಒಂದು ರೀತಿ ಹೌಸ್ ಅರೆಸ್ಟ್ ತರ. ಮನೆಯಲ್ಲಿ ಎಲ್ಲ ಕಡೆ ಓಡಾಡಬಹುದು, ಆದ್ರೆ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮನೆಯನ್ನು ದಾಟಿ ಹೋಗಲಾರದಷ್ಟು ಬೇಡಿಯನ್ನ ಹಾಕಿರ್ತಾರೆ. ಹಾಗಾಗಿ ಅದಕ್ಕೆ ಗತಿ ಶೃಂಖಲ ಅಂದ್ರೆ ನಡೆ ಸಂಕೋಲೆ ಅಂತ, ಆ ರೀತಿಯಾದಂತಹ ಸಂಕೋಲೆಯಲ್ಲಿ ಅವರನ್ನ ಬಂಧನ ಮಾಡಿ ಇಟ್ಟಿರ್ತಾನೆ. ಇವರನ್ನ ಬಂಧನ ಮಾಡಿ ಇಟ್ಟಿದ್ದ. ಈ ಟೈಮಲ್ಲಿ ವಸುದೇವನಿಗೆ ಇನ್ನೂ ಬೇರೆ ಬೇರೆ ಹೆಂಡತಿಯರಿದ್ರು ಕೂಡ ಇದ್ರು ಅಂತ ನಾವು ಹಿಂದೆ ಕೇಳಿದ್ವಿ. ಸೊ ಆ ಶೌರಿಭಾರ್ಯ ಪರಾಶ್ಚ ವಿಯೋಜಿತಾ, ಯಾವಾಗ ಇವರಿಬ್ಬರನ್ನು ಕೂಡ ಬಂಧನ ಮಾಡಿ ಇಟ್ಟಿದ್ನಲ್ಲ, ಆ ಟೈಮಲ್ಲಿ ಪರಾಹ ಶೌರಿಭಾರ್ಯ, ಪರಾಹ ಅಂದ್ರೆ ಬೇರೆ, ಶೌರಿಭಾರ್ಯ, ಶೌರಿ ಅಂತಾರೆ ವಸುದೇವ, ಶೂರನ ಮಗ ಶೌರಿ, ಶೌರಿಭಾರ್ಯಾ, ವಸುದೇವನ ಬೇರೆ ಭಾರ್ಯೆಯರನ್ನು ಹೆಂಡತಿಯರನ್ನು ಕೂಡ ವಿಯೋಜಿತಾ, ವಿಯೋಜಿತ ಅಂದ್ರೆ ಬೇರೆ ಕಡೆ ಇಟ್ಟಿದ್ದ, ದೂರ ಇಟ್ಟಿದ್ದ ಅಂತ. ಹುಟ್ಟಿದ ತಾತ್ಪರ್ಯ ಇಷ್ಟು. ಆ ಈ ವಸುದೇವ ಅವನ ಹೆಂಡತಿ ರೋಹಿಣಿ, ಆ ರೋಹಿಣಿ ತಾನು, ಅವಳ ಮಗ ಯಾರು, ಬಲರಾಮ. ರೋಹಿಣಿ ಹಾಗಾದ್ರೆ ವಸುದೇವನ ಜೊತೆಗೆ ಯಾಕಿರ್ಲಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಹೆಂಡತಿ ಗರ್ಭಿಣಿ ಆದ್ಮೇಲೆ ಜೊತೆಗೆ ಯಾಕಿರ್ಲಿಲ್ಲ ಅಂತ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಆ ವಸುದೇವನ ಬೇರೆ ಬೇರೆ ಹೆಂಡತಿಯರನ್ನ ಕಂಸ ದೂರಕ್ಕೆ ಬೇರೆ ಕಡೆ ಕಳಿಸಿಬಿಟ್ಟಿದ್ದ ಅಂತ. ಯಾಕೆ ಕಳಿಸಿದ್ದ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವಿನಿಶ್ಚಯಾರ್ಥಂ ದೇವಕೀ ಗರ್ಭಜಾನಾಂ ಅನ್ಯಾಹ ಭಾರ್ಯಾಹ ಧೃತಗರ್ಭಾಹ ಸ ಕಂಸಃ. ಸ್ಥಾನಾಂತರೆ ಪ್ರಸ
ಯಾವದಾಸಾಂ ಸಂಸ್ಥಾಪಯಾಮಾಸ ಸುಪಾಪ ಬುದ್ಧಿ. ಪದಚ್ಛೇದ. ವಿನಿಶ್ಚಯಾರ್ಥಂ ದೇವಕೀ ಗರ್ಭಜಾನಾಂ ಅನ್ಯಾಹ ಭಾರ್ಯಾಹ ಧೃತಗರ್ಭಾಃ ಸಹ ಕಂಸಃ ಸ್ಥಾನಾಂತರೆ ಪ್ರಸವಃ ಯಾವತ್ ಆಸಾಂ ಸಂಸ್ಥಾಪಯಾಮಾಸ ಸುಪಾಪ ಬುದ್ಧಿಃ. ಯಾತಕ್ಕೋಸ್ಕರ ಅವನು ಆ ರೀತಿಯಾಗಿ ವಸುದೇವನ ಬೇರೆ ಹೆಂಡತಿಯನ್ನ ಬೇರೆ ದೂರಕ್ಕೆ ಕಳಿಸಿದ್ದ ಅಂತ ಹೇಳಿದ್ರೆ, ದೇವಕಿ ಗರ್ಭಜಾನ ವಿನಿಶ್ಚಯಾರ್ಥಂ, ಆ ಸುಪಾಪ ಬುದ್ಧಿ ಮಹಾಪಾಪಿಷ್ಠನಾದಂತಹ ಕಂಸ ದೇವಕಿಯ ಗರ್ಭದಲ್ಲಿ ಹುಟ್ಟಿರುವಂತಹ ಮಕ್ಕಳು ಇವರೇ ಅಂತ ಕನ್ಫರ್ಮ್ ಆಗ್ಬೇಕು. ಅದಕ್ಕೋಸ್ಕರ ಏನ್ ಮಾಡಿದ್ದ, ಧೃತಗರ್ಭಾಹ ಅನ್ಯಾಹ ಭಾರ್ಯಾಹ, ವಸುದೇವನ ಯಾವ ಯಾವ ಹೆಂಡತಿಯರು ಗರ್ಭಿಣಿಯರಾಗ್ತಾ ಇದ್ರು, ಧೃತಗರ್ಭಾಹ ಗರ್ಭವನ್ನು ಧಾರಣೆ ಮಾಡ್ತಾ ಇದ್ರು, ಆ ಗರ್ಭಿಣಿಯರಾದಂತಹ ಎಲ್ಲ ಹೆಂಡತಿಯರನ್ನು ಕೂಡ ಸ್ಥಾನಾಂತರೆ ಇನ್ನೊಂದು ಕಡೆ ಯಾವತ್ ಪ್ರಸವ ಸಂಸ್ಥಾಪಯಾಮಾಸ, ಅವರಿಗೆ ಪ್ರಸವ ಆಗುವ ತನಕ ಬೇರೆ ಕಡೆ ಕಳಿಸ್ತಾ ಇದ್ದ ಅಂತ. ಇಲ್ಲಿ ಒಟ್ಟು ತಾತ್ಪರ್ಯ ಇಷ್ಟು. ವಸುದೇವನಿಗೆ ಅನೇಕ ಜನ ಹೆಂಡತಿಯರಿದ್ರು, ದೇವಕಿ ಗರ್ಭಿಣಿಯಾಗಿದ್ದಳು. ಸೊ ಆ ಟೈಮಲ್ಲಿ ಯಾವ ಯಾವ ವಸುದೇವರ ಹೆಂಡತಿಯರು ಗರ್ಭಿಣಿಯರಾಗ್ತಾ ಇದ್ರಲ್ಲ, ಅವರೆಲ್ಲರನ್ನು ಕೂಡ ಅವರು ಹಡೆಯುವ ತನಕ ಬೇರೆ ಕಡೆ ಕಳಿಸ್ತಾ ಇದ್ದ ಅಂತೆ. ಯಾಕೆ ಕಳಿಸ್ತಾ ಇದ್ದ ಅಂತ ಹೇಳಿದ್ರೆ, ಒಂದು ವೇಳೆ ಗರ್ಭಿಣಿಯರಾದಂತಹ ಎಲ್ಲ ಹೆಂಡತಿಯರು ಕೂಡ ಒಂದೇ ಕಡೆ ಇದ್ಬಿಟ್ರೆ, ಒಂದೇ ಮನೆಯಲ್ಲಿ ಗರ್ಭಿಣಿಯರಾದಂತಹ ಎಲ್ಲರೂ ಇದ್ಬಿಟ್ರೆ, ಆವಾಗ ದೇವಕಿಯಲ್ಲಿ ಹುಟ್ಟಿದಂತಹ ಮಗು ಯಾವುದು, ಇವರಲ್ಲಿ ಹುಟ್ಟಿದಂತಹ ಮಗು ಯಾವುದು ಅಂತ ಕನ್ಫ್ಯೂಸ್ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ವಿನಿಶ್ಚಯಾರ್ಥಂ, ಪರ್ಫೆಕ್ಟ್ ಆಗಿ ಇದೇ ದೇವಕಿಯ ಮಗು ಅಂತ ಗೊತ್ತಾಗ್ಬೇಕು. ಅನೇಕ ಜನ ಗರ್ಭಿಣಿಯರಾದವ್ರು ಇದ್ಬಿಟ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಯಾಕೆಂತ ಹೇಳಿದ್ರೆ, ಆ ನನ್ನನ್ನು ಕೊಲ್ಲುವಂತಹ ವ್ಯಕ್ತಿ ಹುಟ್ಟಲಿ, ಅವನು ಹಾಗೆ ಬೆಳೀಲಿ ಎನ್ನುವಂತ ನನ್ನ ಮೇಲಿನ ದ್ವೇಷದಿಂದಾಗಿ ಅವರು ಒಂದ್ ವೇಳೆ ಅದಲು ಬದಲು ಮಾಡಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ದೇವಕಿಯ ಮಗುವನ್ನ ಇದೇ ದೇವಕಿಯ ಮಗು ಎಂಬುದಾಗಿ 100% ಇದೇ ಮಗು ಎನ್ನುವುದಾಗಿ ತೀರ್ಮಾನ ಮಾಡ್ಲಿಕ್ಕೋಸ್ಕರ ತಾನೇ ಮಾಡ್ತಾ ಇದ್ದ ಕಂಸ, ಉಳಿದ ಪತ್ನಿಯರು ಗರ್ಭಿಣಿಯರಾದಾಗ, ವಸುದೇವನ ಉಳಿದ ಪತ್ನಿಯರು ಗರ್ಭಿಣಿಯರಾದಾಗ ಅವರನ್ನ ಬೇರೆ ಕಡೆ ಕಳಿಸ್ಬಿಡ್ತಾ ಇದ್ದ. ಸೊ ಬೇರೆ ಕಡೆ ಕಳಿಸ್ದಾಗ ಏನಾಗ್ತಾ ಇತ್ತು, ಅವರಿಗೆ ಬೇರೆ ಕಡೆನೆ ಪ್ರಸವ ಆಗ್ತಾ ಇತ್ತು. ಪ್ರಸವ ಆದ್ಮೇಲೆ ಗೊತ್ತಾಗ್ತಿತ್ತು ಇವರಿಗೆ ಹುಟ್ಟಿದ್ದು ಗಂಡು ಹೆಣ್ಣು ಅಂತ. ಸೊ ಅವಾಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇತ್ತು, ಇದು ದೇವಕಿಯ ಮಗು ಅಲ್ಲ, ಇದು ಬೇರೆಯವರ ಮಗು ಎಂಬುದಾಗಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇತ್ತು. ಹಾಗಾಗಿ ಈ ರೀತಿಯಾಗಿ ಡಿಫರೆನ್ಸ್ ಗೊತ್ತಾಗ್ಲಿಕ್ಕೋಸ್ಕರ ಕಂಸ ಏನ್ ಮಾಡಿದ್ದ, ದೇವಕಿಯ ಮತ್ತು ವಸುದೇವ ಅವರಿಬ್ಬರೇ ಒಂದು ಕಡೆ, ಗರ್ಭಿಣಿಯರಾದಂತಹ ಅವನ ಪತ್ನಿಯರು ಮತ್ತು ಬೇರೆ ಒಂದು ಕಡೆ, ಹೀಗೆ ಅವರ ಪ್ರಸವ ಹೊರಗಡೆ ಆಗ್ತಾ ಇತ್ತು. ದೇವಕಿ ದೇವಿ ಪ್ರಸವ ಮಾತ್ರ ಈ ಕಂಸನ ಅರಮನೆಯಲ್ಲಿಯೇನೆ, ಜೈಲಿನ ಒಳಗಡೆನೆ ಆಗ್ತಾ ಇತ್ತು ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಏನಾಯ್ತು, ರೋಹಿಣಿ ಅವಳು ನಂದಗೋಪನ ಮನೆಯಲ್ಲಿ ಇದ್ಲು ಅಂತ ತಿಳಿಸ್ತಾ ಇದ್ದಾರೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಹೇತೋ ರೇತಸ್ಮಾತ್ ರೋಹಿಣಿ ನಂದಗೇಹೆ ಪ್ರಸೂತ್ಯರ್ಥಂ ಸ್ಥಾಪಿತಾ ತೇನ ದೇವಿ. ಲೇಭೆ ಪುತ್ರಂ ಗೋಕುಲೆ ಪೂರ್ಣಚಂದ್ರ
ಕಾಂತಾನನಂ ಬಲಭದ್ರಂ ಸುಶುಭ್ರಂ. ಪದಚ್ಛೇದ. ಹೇತೋಃ ಏತಸ್ಮಾತ್ ರೋಹಿಣಿ ನಂದಗೇಃ ಪ್ರಸೂತ್ಯರ್ಥಂ ಸ್ಥಾಪಿತ ತೇನ ದೇವಿ ಲೇಭೆ ಪುತ್ರಂ ಗೋಕುಲೆ ಪೂರ್ಣಚಂದ್ರ ಕಾಂತಾನನಂ ಬಲಭದ್ರಂ ಸುಶುಭ್ರಂ. ಏತಸ್ಮಾತ್ ಹೇತೋಃ, ಇದೇ ಕಾರಣದಿಂದ, ಅಂದ್ರೆ ದೇವಕಿಯಲ್ಲಿ ಹುಟ್ಟಿದಂತಹ ಮಕ್ಕಳು ಇವರು ಬೇರೆಯವರಲ್ಲಿ ಹುಟ್ಟಿದಂತ ಮಕ್ಕಳು ಅಂತ ಡಿಫರೆನ್ಸ್ ಗೊತ್ತಾಗ್ಲಿಕ್ಕೋಸ್ಕರ ಏನ್ ಮಾಡಿದ್ದ, ಯಾರು ಕಂಸ ಯಾವಾಗ ರೋಹಿಣಿ ಗರ್ಭವತಿಯಾಗಿದ್ದಳೋ ಆವಾಗ ಅವಳನ್ನ ಪ್ರಸೂತ್ಯರ್ಥಂ, ಅವಳು ಹಡೆಯಬೇಕು ಅಂತ ಕಾರಣಕ್ಕೋಸ್ಕರ ನಂದಗೃಹೇ ಸ್ಥಾಪಿತ, ನಂದಗೇಹೇ ಸ್ಥಾಪಿತ, ನಂದ ಗೋಕುಲದಲ್ಲಿ ಅವಳನ್ನ ಇಟ್ಟಿದ್ದ. ಹೀಗೆ ನಂದಗೋಪನ ಮನೆಯಲ್ಲಿ ರೋಹಿಣಿಗೆ ಪ್ರಸವ ಆಗಿದ್ದು. ಯಾಕಾಯ್ತು ಅಲ್ಲಿ ಅಂತ ಹೇಳಿದ್ರೆ ಕಂಸ ಅಲ್ಲಿ ಅವಳನ್ನು ಇಟ್ಟಿದ್ದ. ಯಾಕೆ ಇಟ್ಟಿದ್ದ, ಡಿಫರೆನ್ಸ್ ಗೊತ್ತಾಗ್ಲಿಕ್ಕೋಸ್ಕರ ಅಂತ. ಹೀಗೆ ಅಂತಹ ರೋಹಿಣಿ ದೇವಿ, ಅರ್ಥಾತ್ ರೋಹಿಣಿ ದೇವಿ ವಸುದೇವನ ಹೆಂಡತಿ, ವಸುದೇವನ ಹೆಂಡತಿ ದೇವಕಿ, ವಸುದೇವನ ಹೆಂಡತಿ ರೋಹಿಣಿ. ಹಾಗಾಗಿ ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ಒಂದೇ ತಂದೆಯ ಇಬ್ಬರು ಹೆಂಡತಿಯರಿಗೆ ಹುಟ್ಟಿದಂತಹ ಮಕ್ಕಳು, ಅಣ್ಣ ತಮ್ಮಂದಿರು. ಹೀಗೆ ಅಂತಹ ರೋಹಿಣಿ ಗೋಕುಲದಲ್ಲಿ ಮಗನನ್ನ ಹಡೆದಳು. ಎಂತಹ ಮಗ ಬಲಭದ್ರ ಹೇಗಿದ್ದ ಅಂತ ಹೇಳಿದ್ರೆ, ಪೂರ್ಣಚಂದ್ರ ಕಾಂತಾನನಂ, ಹುಣ್ಣಿಮೆಯ ಚಂದ್ರನಂತೆ, ಪೂರ್ಣಚಂದ್ರನಂತೆ, ಕಾಂತಾನನ, ಕಾಂತ ಅಂತ ಹೇಳಿದ್ರೆ ಸುಂದರವಾದದ್ದು ಅಂತ. ಚಂದದ ಆನನ, ಆನನ ಅಂದ್ರೆ ಮುಖ, ಕಾಂತ ಅಂದ್ರೆ ಸುಂದರವಾದದ್ದು ಎಂಬುದ ಕರೀತಾರೆ. ಅದಕ್ಕೋಸ್ಕರನೇನೆ ಈ ಸಂಸ್ಕೃತದಲ್ಲಿ ಹೆಂಡತಿಯನ್ನ ಕಾಂತ ಅಂತ ಕರೀತಾರೆ ಅಂತೆ. ಅಂದ್ರೆ ಹೆಂಡತಿ ಹೇಗೆ ಅಲ್ಲಿ ಗಂಡನಿಗೆ ಸುಂದರವಾಗಿರ್ತಾಳೆ ಅಂತ, ಹಾಗಾಗಿ ಹೆಂಡತಿಯನ್ನು ಕಾಂತ ಅಂತ ಕರೀತಾರೆ. ಹೀಗೆ ಕಾಂತಾನನ, ಸುಂದರವಾದಂತಹ ಮುಖ ಇರುವಂತಹ, ಶುಭ್ರ ಬಣ್ಣ, ಬಿಳಿ ಬಣ್ಣ ಅಂತಹ ಯಾವ ಬಲಭದ್ರಂ ಲೇಭೆ, ಬಲಭದ್ರನನ್ನ ತಾನು ಹಡಿತಾ ಇದ್ದಾಳೆ. ಈ ರೀತಿಯಾಗಿ ಬಲಭದ್ರ ಅರ್ಥಾತ್ ಶೇಷದೇವರೇನೆ ಇಲ್ಲಿ ಏನಾಗಿದ್ದಾರೆ, ಬಲರಾಮನಾಗಿ ಪರಮಾತ್ಮನ ಆವೇಶದಿಂದ ಕೂಡಿಕೊಂಡು ತಾವು ಅವತಾರವನ್ನು ಮಾಡಿದರು. ಮುಂದೆ ಯದಾ ತ್ರಿಮಾಸಃ ಸಬಭೂವ ದೇವಃ ತದಾವಿರಾಸೀತ್ ಪುರುಷೋತ್ತಮೋಜಃ. ತೌ ಕೃಷ್ಣಶೇಷೌ ಆಪ್ತುಕಾಮೌ ಸುತೌ ಹಿ ತಪಶ್ಚಕ್ರಾತೆ ದೇವಕಿ ಶೂರಪುತ್ರೌ. ಪದಚ್ಛೇದ. ಯದಾ ತ್ರಿಮಾಸಃ ಸಹ ಬಭೂವ ದೇವಃ ತದಾ ಆವಿರಾಸೀತ್ ಪುರುಷೋತ್ತಮಃ ಅಜಃ ತೌ ಕೃಷ್ಣಶೇಷೌ ಆಪ್ತುಕಾಮೌ ಸುತೌ ಹಿ ತಪಃ ಚಕ್ರಾತೆ ದೇವಕೀ ಶೂರಪುತ್ರೌ. ದೇವಃ ಅಂದ್ರೆ ಆ ಬಲರಾಮ ಯಾವಾಗ ತ್ರಿಮಾಸಃ ಬಭೂವ 3 ತಿಂಗಳ ಶಿಶುವಾದನೋ ಆವಾಗ ಅಜಃ ಪುರುಷೋತ್ತಮಃ ಆವಿರಾಸೀತ್, ಕೃಷ್ಣ ಹುಟ್ಟಿದ. ಕೃಷ್ಣ ಎಂಥವನು, ಅಜಃ, ಅವನಿಗೆ ಹುಟ್ಟನ್ನೋದಿಲ್ಲ, ಜನನ ಅನ್ನೋದಿಲ್ಲ. ಜನನ ಇಲ್ಲದೇ ಇರುವಂತಹ
ಪುರುಷೋತ್ತಮ ಸರ್ವೋತ್ತಮನಾದಂತಹ ಪರಮಾತ್ಮ ಆವಿರಾಸೀತ್, ಹುಟ್ಟಿದ ಅಂತ ಹೇಳಿಲ್ಲ, ಆವಿರ್ಭೂತನಾದ ಅರ್ಥ ಕಾಣಿಸಿಕೊಂಡ. ತೌ ಅಂದ್ರೆ ಅವರಿಬ್ಬರು, ಅರ್ಥಾತ್ ದೇವಕಿ ಮತ್ತು ವಸುದೇವ. ದೇವಕಿ ಶೂರ ಪುತ್ರವು, ದೇವಕಿ ಮತ್ತು ಶೂರನ ಮಗನಾದಂತಹ ವಸುದೇವ ಇಬ್ಬರು ಕೂಡ ತಪಸ್ ಮಾಡಿದ್ರಂತೆ. ಯಾಕೆ ತಪಸ್ ಮಾಡಿದ್ರು ಅಂತ ಹೇಳಿದ್ರೆ, ಕೃಷ್ಣಶೇಷವು ಸುತೌ ಆಪ್ತುಕಾಮವು ಅಂದ್ರೆ ನಮಗೆ ಕೃಷ್ಣ ಅಂದ್ರೆ ಪರಮಾತ್ಮ ಮತ್ತು ಶೇಷ, ನಾರಾಯಣ ಮತ್ತು ಶೇಷ ಇಬ್ಬರೂ ಕೂಡ ಮಕ್ಕಳಾಗಿ ಹುಟ್ಟಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ ಹಿಂದೆ ದೇವಕಿ ಮತ್ತು ವಸುದೇವ ಅವರಿಬ್ಬರು ಕೂಡ ತಪಃ ಚಕ್ರಾತೆ, ತಪಸ್ಸನ್ನ ಮಾಡಿದ್ರು. ಹಾಗಾಗಿ ಕೃಷ್ಣ ಮತ್ತು ಬಲರಾಮ ಅಲ್ಲಿ ಹುಟ್ಟಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ ನೋಡಿದಾಗ ನಮ್ಗೆ ಈ ಶ್ಲೋಕ ಇನ್ನಷ್ಟು ಹೆಚ್ಚು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. 111ನೇ ಶ್ಲೋಕ. ವಿಷ್ಣಾವೇಶಿ ಬಲವಾನ್ ಯೋ ಗುಣಾಧಿಕಃ ಸಮೇ ಸುತಸ್ಯಾದಿತಿ ರೋಹಿಣೀ ಚ. ತೇಪೆ ತಪೋತೋ ಹರಿಶುಕ್ಲಕೇಶ ಯುತಃ ಶೇಷೋ ದೇವಕೀ ರೋಹಿಣೀಜಃ. ಪದಚ್ಛೇದ. ವಿಷ್ಣಾಧಿಕಃ ಸಹ ಈ ರೋಹಿಣಿ ಚ ತೇಪೆ ತಪಃ ಅತಃ ಹರಿಶುಕ್ಲಕೇಶಯುತಃ ಶೇಷಃ ದೇವಕೀ ರೋಹಿಣೀಜಃ. ಹಿಂದೆ ನಾವು ನೋಡಿದಂತೆ ದೇವಕಿ ಮತ್ತು ವಸುದೇವ ಇಬ್ಬರು ಕೂಡ ತಪಸ್ ಮಾಡಿದ್ರು. ಯಾತಕ್ಕೋಸ್ಕರ? ಪರಮಾತ್ಮ ಮತ್ತು ಶೇಷ ನಮಗೆ ಮಗನಾಗಿ ಹುಟ್ಟಬೇಕು ಅಂತ. ಮುಂದೆ ಹೇಳ್ತಾ ಇದ್ದಾರೆ, ಈ ಕಡೆ ರೋಹಿಣಿ ದೇವಿ ಕೂಡ ತಪಸ್ಸು ಮಾಡಿದ್ದಳು ಅಂತೆ. ಸರಿಯಾಗಿ ಕೇಳಿಸ್ತಾ ಇದ್ದೇನೆ ವಾಯ್ಸ್ ನಂದು? ವಿಡಿಯೋ ಮತ್ತೆ ವಾಯ್ಸ್ ಇಲ್ಲ, ಸ್ವಲ್ಪ ಬ್ರೇಕ್ ಆಗ್ತಾ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಮಧ್ಯ ಮಧ್ಯ ವಾಯ್ಸ್ ಬ್ರೇಕ್ ಆಗ್ತಿದೆ ಆಚಾರ್ಯ. ಹೌದಾ? ಸರಿ. ಸರಿ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಂತೆ ಆ ರೀತಿ ಏನಾದ್ರೂ ಆದ್ರೆ ಹೇಳ್ಬಿಡಿ ನನಗೆ ಮೊದಲೇ, ಅಂದ್ರೆ ವಿಡಿಯೋ ಸ್ಟ್ರಕ್ ಆದ್ರೆ ಆಡಿಯೋ ಸರಿ ಬರಲಿಲ್ಲ ಅಂದ್ರೆ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಂತೆ ದೇವಕಿ ಮತ್ತು ವಸುದೇವ ಇಬ್ಬರು ಕೂಡ ಏನ್ ಮಾಡಿದ್ರು? ತಪಸ್ ಮಾಡಿದ್ರು. ಯಾತಕ್ಕೋಸ್ಕರ? ನಮಗೆ ಪರಮಾತ್ಮ ಮತ್ತು ಶೇಷ ಇಬ್ಬರು ಕೂಡ ಮಕ್ಕಳಾಗಿ ಹುಟ್ಟಬೇಕು ಅಂತ ತಪಸ್ಸು ಮಾಡಿದ್ರು ವಸುದೇವ ಮತ್ತು ದೇವಕಿ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ಕಡೆ ರೋಹಿಣಿ ದೇವಿ ಕೂಡ ತಪಸ್ ಮಾಡಿದ್ಲು ಅಂತೆ. ಅವಳ ಉದ್ದೇಶ ಏನಾಗಿತ್ತು? ವಿಷ್ಣಾವೇಶಿ ಅಂದ್ರೆ ಪರಮಾತ್ಮನ ಆವೇಶ ಇರಬೇಕು, ಒಳ್ಳೆ ಬಲಶಾಲಿ ಆಗಿರ್ಬೇಕು, ಬಲವಾನ್, ಮತ್ತೆ ಗುಣಾಧಿಕ ಒಳ್ಳೆ ಗುಣವಂತನಾಗಿರ್ಬೇಕು, ಅಂತಹ ಒಬ್ಬ ಮಗ ನನಗೆ ಹುಟ್ಟಬೇಕು ಅಂತ ಯಾರು ತಪಸ್ ಮಾಡಿದ್ಲು? ರೋಹಿಣಿ ತಪಸ್ ಮಾಡಿದ್ಲು. ವಸುದೇವ ದೇವಕಿಯರು ಪರಮಾತ್ಮ ಮತ್ತು ಶೇಷ ಇಬ್ಬರು ಕೂಡ ನಮಗೆ ಮಕ್ಕಳಾಗಿ ಹುಟ್ಟಬೇಕು ಅಂತ ಅವರು ತಪಸ್ ಮಾಡಿದ್ರು. ಈ ಕಡೆ ರೋಹಿಣಿ ದೇವಿ ಪರಮಾತ್ಮನ ಆವೇಶ ಇರಬೇಕು, ಒಳ್ಳೆ ಗುಣವಂತನಾಗಿರ್ಬೇಕು ಮತ್ತು ಬಲಶಾಲಿಯಾಗಿರ್ಬೇಕು, ಅಂತಹ ಒಬ್ಬ ವ್ಯಕ್ತಿ ನನಗೆ ಮಗನಾಗಿ ಹುಟ್ಟಬೇಕು ಅಂತ ಅವಳು ತಪಸ್ ಮಾಡಿದ್ಲು ರೋಹಿಣಿ. ಹಾಗಾಗಿ ಪರಮಾತ್ಮ ಏನ್ ಮಾಡಿದ? ಶೇಷ ಏನ್ ಮಾಡಿದ? ಹರಿಶುಕ್ಲಕೇಶಯುತಃ, ಪರಮಾತ್ಮನ ಶುಕ್ಲಕೇಶದ ಆವೇಶದಿಂದಾಗಿ ಕೂಡಿಕೊಂಡು ತಾನೇ ಮಾಡಿದ
ದೇವಕಿ ರೋಹಿಣೀಜಃ, ದೇವಕಿಯಲ್ಲಿಯೂ ಹುಟ್ಟಿದ ರೋಹಿಣಿಯಲ್ಲಿಯೂ ಹುಟ್ಟಿದ ಅಂತ. ಇಲ್ಲಿ ತಾತ್ಪರ್ಯ ಇಷ್ಟು. ವಸುದೇವ ದೇವಿಕಿಯರು ಪರಮಾತ್ಮ ಮತ್ತು ಶೇಷ ಮಕ್ಕಳಾಗಿ ಹುಟ್ಟಬೇಕು ಅಂತ ತಪಸ್ ಮಾಡಿದ್ದು. ಈ ಕಡೆ ರೋಹಿಣಿ ಪರಮಾತ್ಮನ ಅಂಶದಿಂದ ಕೂಡಿದಂತ, ಆವೇಶದಿಂದ ಕೂಡಿದಂತ ಒಬ್ಬ ಬಲಿಷ್ಠ ವ್ಯಕ್ತಿ ಮಗನಾಗಿ ಹುಟ್ಟಬೇಕು ಅಂತ ತಪಸ್ ಮಾಡಿದ್ಲು. ಹಾಗಾಗಿ ಶೇಷ ಏನ್ ಮಾಡಿದ, ತಾನು ದೇವಕಿಗೂ ಮಗನಾದ ಮತ್ತು ರೋಹಿಣಿಗೂ ಮಗನಾದ ಅಂತ. ಅದು ಹೇಗೆ ಅಂತೇಳಿ ಹಿಂದೆ ನಾವು ನೋಡಿದಂತೆ, ಆ ದೇವಕಿ ದೇವಿ ಮೊದಲು ಗರ್ಭವತಿಯಾಗಿದ್ದಳು. ಆವಾಗ ಅವಳ ಗರ್ಭ ಅಂದ್ರೆ ಅವಳಿಗೆ 3 ತಿಂಗಳು ಗರ್ಭಿಣಿಯಾಗಿದ್ದಳು. 3 ತಿಂಗಳು ಗರ್ಭಿಣಿಯಾಗಿದ್ದಾಗ ಏನಾಯ್ತು, ದೇವಕಿಯ ಗರ್ಭದಲ್ಲಿದ್ದಂತಹ ಗರ್ಭವನ್ನ ದುರ್ಗೆ ರೋಹಿಣಿಯ ಗರ್ಭಕ್ಕೆ ಶಿಫ್ಟ್ ಮಾಡ್ತಾಳೆ ಅಂತ ನಾವು ಹಿಂದೆ ಕೇಳಿದ್ವಿ. ಪರಮಾತ್ಮನ ಆಜ್ಞೆಯಂತೆ ವಿಷ್ಣುಮಾಯ ಆ ದುರ್ಗೆ ಆ ದೇವಕಿಯ ಗರ್ಭದಲ್ಲಿ ಇದ್ದಂತಹ ಶಿಶುವನ್ನ ರೋಹಿಣಿಯ ಗರ್ಭಕ್ಕೆ ಶಿಫ್ಟ್ ಮಾಡ್ತಾಳೆ. ಆಮೇಲೆ ರೋಹಿಣಿಯ ಗರ್ಭದಲ್ಲಿ ಆ ಶಿಶು ಗರ್ಭ ಬೆಳೆದು ಮುಂದೆ ಬಲರಾಮನಾಗಿ ಹುಡ್ತಾನೆ. ಪರಮಾತ್ಮನ ಆವೇಶವೂ ಇರುತ್ತೆ, ಬಲವಂತನೂ ಆಗಿರ್ತಾನೆ, ಒಳ್ಳೆ ಗುಣವಂತನೂ ಆಗಿರ್ತಾನೆ. ಹಾಗಾಗಿ ಇಲ್ಲಿ ಒಂದು ಬಲರಾಮ ಅವತಾರ 2 ವರವನ್ನ ಸತ್ಯ ಮಾಡಿತು. ಹೇಗೆ ವಸುದೇವನಿಗಂತೂ ಮಗನಾಗಿ ಹುಟ್ಟೇ ಬಿಟ್ಟಿದ್ದಾನೆ. ದೇವಕಿಗೆ 3 ತಿಂಗಳು ಹೊಟ್ಟೆಯಲ್ಲಿ ಗರ್ಭ ತಾನು ಇದ್ದ. ಅದಾದ್ಮೇಲೆ ರೋಹಿಣಿಗೆ ಮಗನಾಗಿ ಹುಟ್ಟಿದ. ಹೀಗೆ ರೋಹಿಣಿ ಮತ್ತು ದೇವಕಿ ಇಬ್ಬರಿಗೂ ಕೂಡ ಮಗನಾಗಿ ತಾನು ಬೆಳೆದ. ಮುಂದೆ ಅಂತರೂ ರೋಹಿಣಿ ವಾಪಸ್ ಇದಕ್ಕೆ ಬರ್ತಾಳೆ, ವಸುದೇವನ ಮನೆಗೆ ಬರ್ತಾಳೆ. ಅದೇನು ಮಗನ ರೀತಿಯೇನೆ ತಾನು ಬಲರಾಮ ಬೆಳೆದುಕೊಂಡು ಹೋಗ್ತಾನೆ. ಒಟ್ಟಿನಲ್ಲಿ ನಮಗೆ ಪ್ರಶ್ನೆ ಬರುತ್ತೆ, ಅವಳ ಹೊಟ್ಟೆಯಲ್ಲಿದ್ದುಕೊಂಡು ಮತ್ತೆ ಅಲ್ಲಿ ಯಾಕೆ ಶಿಫ್ಟ್ ಆಗೋದು ಅಂತ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅವಳು ಕೂಡ ತಪಸ್ ಮಾಡಿದ್ಲು ಶೇಷನನ್ನ ಮಗನನ್ನಾಗಿ ಪಡಿಬೇಕು ಅಂತ. ಆ ಕಾರಣಕ್ಕೋಸ್ಕರ ಅವಳ ಗರ್ಭದಲ್ಲಿ 3 ತಿಂಗಳುಗಳ ಕಾಲ ವಾಸವಾಗಿದ್ದು ಆಮೇಲೆ ಇಲ್ಲಿಗೆ ಶಿಫ್ಟ್ ಆಯ್ತು. ಆವಾಗ ಜನ ಏನ್ ಅನ್ಕೊಂಡ್ರು, ದೇವಕಿ ದೇವಿಗೆ 7ನೇ ಗರ್ಭಪಾತ ಆಯ್ತು ತರ್ಕೊಂಡ್ಬಿಟ್ರು. ಸೊ 6 ಮಕ್ಕಳು ಹುಟ್ಟಿ ಆಗ್ಬಿಟ್ಟಿದೆ, ಅವರನ್ನ ಕಂಸ ಕೊಂದಾಗಿದೆ. 7ನೇದು ಗರ್ಭಪಾತ ಆಯಿತು, 8ನೇ ಮಗು ಹುಟ್ಟಿತು. ಆವಾಗ ಆ 8ನೇ ಮಗುವಾದಂತಹ ಕೃಷ್ಣನನ್ನ ವಸುದೇವ ನಂದಗೋಕುಲದಲ್ಲಿ ಇಟ್ಟ. ನಂದಗೋಪನ ಮಗಳಾದಂತಹ ದುರ್ಗೆಯನ್ನ ಇಲ್ಲಿ ಕರ್ಕೊಂಬಂದ. ಆ ದುರ್ಗೆಯನ್ನ ಕಂಸ ಎತ್ತಿ ಸಾಯಿಸಬೇಕೆಂದು ಪ್ರಯತ್ನ ಮಾಡಿದ. ಆವಾಗ ದುರ್ಗೆ ಹೇಳಿದಳು, ನಿನ್ನ ಮೃತ್ಯು ಈಗಾಗಲೇ ಒಂದು ಕಡೆ ಹುಟ್ಟಿದೆ ಅಂತ. ಆ ರೀತಿಯಾಗಿ ಕಂಸ ಎಲ್ಲ ಶಿಶುಗಳನ್ನು ಕೂಡ ಕೊಲ್ತಾ ಬಂದ ಅಂತ. ಹೀಗೆ ಇಷ್ಟೆಲ್ಲಕ್ಕೆ ಹಿನ್ನೆಲೆ 7ನೇ ಗರ್ಭ ಸ್ರಾವ ಆಗಿದ್ದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರು ತಪಸ್ಸು ಮಾಡಿದ್ರ ಪರಿಣಾಮವಾಗಿ ಪರಮಾತ್ಮ ಶೇಷನನ್ನ ಅವರಿಬ್ಬರಿಗೂ ಮಕ್ಕಳಾಗುವಂತೆ ವ್ಯವಸ್ಥೆ ಮಾಡಿದ. ಅದಕ್ಕೋಸ್ಕರ ಅಲ್ಲಿ ಗರ್ಭ ಶಿಫ್ಟ್ ಆಯಿತು, ಲೋಕದ ದೃಷ್ಟಿಯಲ್ಲಿ ಗರ್ಭಪಾತ ಆಯಿತು ಅಂತ. ಈ ರೀತಿಯಾಗಿ ಪರಮಾತ್ಮ ಅಂದ್ರೆ ಕೃಷ್ಣ ಮತ್ತು ಬಲರಾಮ ಅವರಿಬ್ಬರು ಕೂಡ ಒಂದೇ ತಾಯಿಯ ಮಕ್ಕಳು. ಒಂದು ಹಂತದಲ್ಲಿ ದೇವಕಿ ದೇವಿಯ ಗರ್ಭದಲ್ಲಿ 3 ತಿಂಗಳು ವಾಸವಾಗಿದ್ದ ಬಲರಾಮ, ಹಾಗಾಗಿ ಒಂದೇ ತಾಯಿಯ ಮಕ್ಕಳು. ಇನ್ನು ಒಂದೇ ತಂದೆಯ ಮಕ್ಕಳು ವಸುದೇವನ ಮಕ್ಕಳ ಇಬ್ಬರು ಕೂಡ. ಹೀಗೆ ಅಣ್ಣ ತಮ್ಮಂದಿರಾಗಿ ಆ ಬಲರಾಮ ಮತ್ತು ಕೃಷ್ಣ ಬೆಳೀತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಪರಮಾತ್ಮ ತೋರಿಸಿದಂತಹ ಒಂದು ವಿಶ್ವರೂಪ ದರ್ಶನ, ನಾವು ಪ್ರಸಿದ್ಧವಾಗಿ ಕೇಳುವಂತಹ, ಅವನು ಬಾಯಲ್ಲಿ ಮಣ್ಣು ತಿಂದಾಗ ಪರಮಾತ್ಮ ತಾನು ತನ್ನ ತಾಯಿಗೆ ತನ್ನ ಬಾಯಿಯಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡಿಸ್ತಾನೆ. ಆ ವಿಚಾರವನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.